ನಾನು ಇವತ್ತು ಪೇಪರ್ನಲ್ಲಿ ನೋಡಿದೆ, ಆ ಥರ ನೋಡಿ ಅವರು 2 ಬಾರಿ ಮುಖ್ಯಮಂತ್ರಿಗಳು ಆಗೋದಿಲ್ಲ. ಮತ್ತೆ ಅವ್ರ ನಡವಳಿಕೆ ನಾವೆಲ್ಲ ಇಡೀ ಕರ್ನಾಟಕ ಜನ ನೋಡಿದ್ದಾರೆ. ಆ ರೀತಿ ಅವರು ಯಾವುದೇ ಒಂದು ಇದು ಹೇಳಿಕೆ ಕೊಟ್ಟಿಲ್ಲ ಅವರು. ಇವರು ಅದಕ್ಕೆ ತಿರುಚಿ ಹಿಂಗಾಯ್ತು. ಯಾಕಂದ್ರೆ ಇವಾಗ ಸಬ್ಜೆಕ್ಟ್ ಇಲ್ಲ, ನಾ ಹೇಳಲ್ಲ, ಇವೆಲ್ಲ ಹಳೆ ಡೈಲಾಗ್ ಅವ್ರು ಹೇಳ್ತಾರೆ. ಇವರು ಹೊಸ ಅವ್ರನ್ನ ಹೇಳ್ರಿ. ನಮ್ಮಲ್ಲಿ ಅಂತಾರ ಅವರೆಲ್ಲ ಈ ನಮ್ಮ ಹೈದರಾಬಾದ್ ಬೊಬ್ಬಾಗಯ್ಯ ಅಂತಾರ ಅವರು. ಏನಂದ್ರಿ ಅವು ಈ ಕಡೆ ಏನಂದ್ರೆ ಮೈಸೂರು ಗೊತ್ತಿಲ್ಲ. ಹಂಗೆ ಅದನ್ನೇನು ಉಳಿದಿಲ್ಲ. ಅವ್ರಿಗೆ ಬಹಳ ಮಹಿಳೆ ಪಕ್ಷದಾಗ ಎಲ್ಲ ತಾಯಿ ತಂದಿರು ಅಕ್ಕ ತಂದಿರು ಬಿಟ್ಟರೆ ಮಾತಾಡಲ್ಲ. ನೋಡಿದ್ದೀನಿ ಇವತ್ತು ಕುಮಾರಸ್ವಾಮಿ ನೋಡಿ, ಅದಕ್ಕೆ ಹೇಳ್ತಾ ಇದ್ದೀರಲ್ಲ. ಅವ್ರು ನೋಡಿ, ಅವ್ರ ನಡವಳಿಕೆ ನಾವು ಕರ್ನಾಟಕ ರಾಜ್ಯದ ಜನತೆ ನೋಡಿದ್ದೀವಿ. ಅವ್ರ ಮಹಿಳೆಯರ ಬಗ್ಗೆದಾಗ ಇವತ್ತ ಸಹಾಯ ನಿಷೇಧ ಯಾರು ಕಡಿಮೆ ಮಾಡಿದ್ರು? ಮಹಿಳೆಯರು ಕಡಿಮೆ ಮಾಡಿದ್ರು. ಯಾರು ಮಾಡಿದ್ರು? ಅದು ಕುಮಾರಸ್ವಾಮಿ ಮಾಡಿದ್ರು. ಇವರು ಹೇಳ್ಕೊಡ್ಬೇಕು ಅವರಿಗೆ. ಅವ್ರದ್ದು ಎಲ್ಲಿದೆ ಅಸ್ತಿತ್ವ ಜನ ಹೇಳಿ? ಇಡೀ ಹಿಂದೂಸ್ತಾನದ 2 ರಾಜ್ಯದಲ್ಲಿ ಸ್ಥಳೀಯ ಪಕ್ಷಗಳು, ಅಲ್ಲಿ ರೀಜನಲ್ ಪಾರ್ಟಿ ಬಂದಷ್ಟು ಸೀಟು ಇಡೀ ಹಿಂದೂಸ್ತಾನದ ಕಾಂಗ್ರೆಸ್ ಬರಲ್ಲ. ಇವರ ಅಸ್ತಿತ್ವ ಬಗ್ಗೆ ಮಾತಾಡ್ತಾರೆ ಇವರು. ಕಾಂಗ್ರೆಸ್ನವರು ಇಡೀ ದೇಶದಲ್ಲಿ ಎಷ್ಟು ರಾಜ್ಯಗಳು ಇದಾವ, ಅಷ್ಟು ರಾಜ್ಯಗಳಾಗ ಎಷ್ಟು ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತ ಮಾಡ್ತಾ ಇದೆ ಹೇಳಿ ಇವತ್ತ? ಅದು ಬಾರ್ಡರ್ ಲೈನ್ದಲ್ಲಿ ಬಂದಿದೆ. ಮಾಡ್ಕೊಂಡು ಹೋಗಿ. ಇವು 11 ತಿಂಗಳಲ್ಲೇ ನಿಮ್ಗೆಲ್ಲ ಬಂಡವಾಳ ಹೊರಗೆ ಬಂದಿದೆ ಜನರಿಗೆ. ನಾ ಅದೇ ಹೇಳಲ್ಲ, ಯಾವ ಗ್ಯಾರಂಟಿ ನೀಡಲ್ಲ. ಬಕ್ಕಸ ಖಾಲಿಯಾಗಿದೆ, ದಿವಾಳಿ ಎದ್ದೋಗಿದೆ. ಎಲ್ಲ MLA ಪರೇಶಾನರ. ಅವ್ರು ಡೆವಲಪ್ಮೆಂಟೇ ಇಲ್ಲ ಅವ್ರದ್ದು. ಇಂಥದ್ರಲ್ಲಿ ನಮ್ಮದು ರೀಜನಲ್ ಪಾರ್ಟಿ ಆಗಿ ದೇವೇಗೌಡರ ನೇತೃತ್ವದಲ್ಲಿ ಇನ್ನಾವಿ 19 ಸೀಟು. ಎಷ್ಟು? 19 ಸೀಟು ಅವ್ರದ್ದು ಐವತ್ತಂದು ಯಾವ್ದು ಗೊತ್ತಾ? UP ಕಾಂಗ್ರೆಸ್. ಅಲ್ಲೇ ಸೀಟ್ ಬಂದಿದೆ. ಅಲ್ಲಿ ಜನ DK ಶಿವಕುಮಾರ್ ಅವರು ಕೇಳಿ ಹೇಳಿ ನನಗೆ. ಅವ್ರ 53 ಇದ್ವಲ್ಲ, ಅದು ಜನ ಮಾಡ್ಕೊಂಡು ಹೋಗಿ ಹೇಳಿ. ಕೇಳಿ, ಹಾಸನ ಅಲ್ಲ, ಇಡೀ ರಾಜ್ಯದಲ್ಲಿ JDS ಮತ್ತು BJP ಇದು ಒಂಥರ ನ್ಯಾಚುರಲ್ ಅಲಯನ್ಸ್ ಇದೆ. ಯಾಕಂದ್ರೆ ನಾನು 2 ಸರ್ಕಾರದಲ್ಲಿ BJP ಜೊತೆ ಸರ್ಕಾರ ಮಾಡಿದಾಗ 20 ತಿಂಗಳು ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ. ಕಾಂಗ್ರೆಸ್ ಜೊತೆಲಿ 14 ತಿಂಗಳು ಮಾಡಿದ್ರು ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ. ನಾವು BJP ಜೊತೆಲಿ ಎಷ್ಟು ಕಂಫರ್ಟಬಲ್ ಆಗಿ ಕೆಲಸ ಮಾಡಿದ್ದೀವಿ, ಅದೇ 14 ತಿಂಗಳು ನಾವು ಕಾಂಗ್ರೆಸ್ ಜೊತೆ ಕೆಲಸ ಮಾಡಿದ್ವಿ. ಮುಖ್ಯಮಂತ್ರಿನೂ ಮಾಡಲಿಕ್ಕಾಗಿಲ್ಲ, ನಮ್ಮಂತರೂ ಮಾಡಲಿಕ್ಕಾಗಿಲ್ಲ. ಹಾಗಾಗಿ ಎಲ್ಲರ ಛೋಟ ಮೋಟ ಸಮಸ್ಯೆಗಳಿದ್ದಾಗ ಅದು ಅಲ್ಲೇ ನೋಡಿ. ನಾನು ನೋಡಿದೆ, ಪ್ರೀತಮ್ ಗೌಡ ಹಾಸನಲ್ಲಿ ಇಲ್ಲೇ ಅಂತ ಬಂದು ಮತ್ತೆ ಮಾಡಿದ್ರೆ ಪ್ರೀತಮ್ ಗೌಡ ಮತ ಯಾಚನೆ. ಹಾಗಾಗಿ ನಾವ್ಯಾರು 2 ಪಾರ್ಟಿ ಲೀಡರ್ಗಳು ಎದ್ದು ಹೋಗಲೆವು. ನಾವು ನಾಯಕರ ಇನ್ಸ್ಟ್ರಕ್ಷನ್ ಮೇಲೆ 2 ಪಾರ್ಟಿ ಸೇರಿ ಅವರವರ ಅಭ್ಯರ್ಥಿಗಳು, NDA ಅಭ್ಯರ್ಥಿಗಳ ಪರವಾಗಿ ಕೆಲಸ ಮಾಡ್ತಾರ. ಗೆಲ್ಸ್ಕೊಂಡು ಬರೋಂಥ ಪ್ರಯತ್ನ ಎಲ್ಲ ಕ್ಷೇತ್ರಗಳು ಇನ್ಕ್ಲೂಡಿಂಗ್ ಹಾಸನ ಆಗುತ್ತೆ.